ಕಷ್ಟಪಟ್ಟು ಬೇಳೆ ಬೆಳೆದ ರೈತನಿಗೆ ಈಗ ಸಂಕಷ್ಟದ ಸರಮಾಲೆ ಶುರುವಾಗಿದೆ. ಒಂದೆಡೆ ಮಳೆ ಇಲ್ಲದೆ ಬೆಳೆಗಳು ಒಣಗಿ ಹೋಗುತ್ತಿದ್ರೆ, ಮತ್ತೊಂದೆಡೆ ಬೆಳೆದ ನಿಂತು ಫಸಲಿಗೆ ಕ್ರಿಮಿ ಕೀಟಗಳು ಕೊರತದಿಂದ ರೋಗಬಾಧೆ ಹಾಗೂ ಮೋಡ ಕವಿದ ವಾತಾವರಣದಿಂದ ಹಸಿರು ಬೇಳೆ ಸಂಪೂರ್ಣವಾಗಿ ನೆಲಕಚ್ಚಿವೆ. ಹೌದು, ಕಳೆದ ಒಂದು ವಾರದಿಂದ ಮೋಡ ಕವಿದ ವಾತಾವರಣವಿದ್ದು ಗದಗ ಜಿಲ್ಲಾದ್ಯಂತ ಸೇರಿದಂತೆ ಈ ಭಾಗದ ತಿಮ್ಮಾಪುರ, ಹರ್ಲಾಪುರ ಹಾಗೂ ಲಕ್ಕುಂಡಿ ಭಾಗಗಳಲ್ಲಿ ರೈತರ ಜಮೀನಿನಲ್ಲಿ ಹೆಸರು ಬೇಳೆಗೆ ರೋಗಬಾಧೆಯಿಂದ ಬೆಳೆಯು ಸಂಪೂರ್ಣ ನಾಶವಾಗಿದೆ. ಹೆಸರಿನ ಬೇಳೆಗೆ ರಸ ಇರುವ ಕೀಟ ಕಾಯಿಗಳನ್ನು ಕೊರೆಯುವ ಕಿಡಿಗಳಿಂದ ಉಳಿದ ಹೆಸರು ಬೇಳೆ ಸಂಪೂರ್ಣ ನಾಶವಾಗುವ ಭೀತಿ ಎದುರಾಗಿದೆ. ಈ ಕೀಟಗಳ ಹಾವಳಿಯನ್ನ ಹತೋಟಿಗೆ ತರಲು ರೈತರು ಹರಸಾಹಸ ಪಡುತ್ತಿದ್ದಾರೆ ಎನ್ನಲಾಗಿದೆ. ಮೋಡ ಕವಿದ ವಾತಾವರಣದಿಂದ ಎಲ್ಲ ಸೀರು ಬಿದ್ದೈತಿ, ಕೀಡಿ ಆಮೇಲೆ ಎಲ್ಲ ಇಷ್ಟು ಬೆಳೆನೂ ಹಾಳಾಗೈತಿ. ನೀರಿನಿಂದ ಅರ್ಧ ಕೊಚ್ಕೊಂಡು ಹೋಗೈತಿ. ಅದಕ್ಕೆ ಎಣ್ಣೆ ಸಿಂಪಡಿಸ್ಬೇಕು, ರಾಸಾಯನಿಕ ಗೊಬ್ಬರ ಏನು ಹಾಕ್ಬೇಕು ಅಂದ ತಕ್ಷಣ ಮಳೆ ಬಂದ್ಬಿಡ್ತೈತಿ. ಹಿಂಗಾಗಿ ಎಲ್ಲ ಬೆಳೆನೂ ನಾಶ ಆಗೈತಿ. ಪೂರ್ತಿ ಮುಂಗಾರಿ ಎಲ್ಲ ಪೀಕುಗಳು ನಾಶ ಅವನತಿ ಹಂತಕ್ಕೆ ಬಂದ್ಬಿಟ್ಟವು. ಹಿಂಗಾಗಿ ರೈತರಿಗೆ ಯಾವುದೇ ರೀತಿಯ ಪರಿಹಾರವನ್ನು ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಾಗಲಿ ನೀಡಬೇಕಂತ ಹೇಳಿ ರೈತ ಸಂಘದಿಂದ ಒತ್ತಾಯಿಸ್ತೀವಿ. ಸಾಲ ಮಾಡಿಕೊಂಡು ಬೆಳೀಲಿಕ್ಕೆ ಅದ್ರ ದರ ಸ್ವಲ್ಪ ಅನುಕೂಲ ಆಗುವಂಥ ಸರ್ಕಾರ ಮಾಡ್ಬೇಕಂತ ತಮ್ಮಲ್ಲಿ ಕಾಕ ವಿನಂತಿ. ಮಳೆ ಇರೋದಕ್ಕೆ ಹೋಗಿ ಮಳೆ ಆಗೈತೆ ಅಂದ್ರೆ ಓಟು ಸುಳಿದು ಇದಾಗಿ ಒಂದು ಕಾಯಿಲ್ಲ, ಒಂದಿಲ್ಲ ಬರೀ ಕೀಡಿ ಸೀರು ಏನು ಮಾಡೋಕೆ ಹೋಗಿ ಕುತ್ಕೊಂಡು ಒಳಗೆ ಹೋಗ್ಕೋಬೇಕನ್ನಾಗೈತೆ. ನಮ್ಮ ಬಳೆವು ಪರಿಸ್ಥಿತಿ ಅಂದ್ರೆ ಇಂಥ ಗಂಡೂರು ಏನು ಮಾಡೋಕು, ನಾವು ಹೆಂಗೆ ಬದುಕೋದು ಹೆಂಗೆ ರೈತರು ಅನ್ನೋದು ಇದಾಗವಲ್ಲ ನಮ್ಗೆ. ಈ ಹೊಲಕ್ಕೆ ಹೋದ್ರೆ ಬಳ್ಳಿ ನೋಡಿದ್ರೆ ಬೇಸ್ ಅದಾವು, ಅದ್ರ ಕಾಯಿ ಇಲ್ಲ, ಬರೀ ಸೀರು ಕೀಡಿ. ಏಟಂತ ಎಣ್ಣೆ ಹೊಡಿತೀವಿ, ಏಟಂತ ಗೊಬ್ಬರ ಕೊಡ್ತೀವಿ, ಊರಾಗ ನೋಡಿದ್ರೆ ಗೊಬ್ಬರ ಸಿಗೋಲ್ದು. ಎಲ್ಲಿ ಬಳ್ಳಾರಿ ಗಂಗಾವತಿ ಮಟ್ಟ ಬರೋದು ಸುಮ್ಮನೆ ಬಂದೀವಿ. ಈಗ ಪರಿಸ್ಥಿತಿ ಎಂಥದ್ದು ರೈತರು ಬಳೆವು ಮಾಡೋದ್ರೆ ಏನು ನಾವು ಈಗಿದ್ದದ್ದು ಹೆಸರು ಹಾಕಿದ್ದೀವಿ. ಅಷ್ಟು ಸಾಲ ಮಾಡಿ ಹಾಕಿಟ್ಟು ಈಗ ಏನು 10 ಬೀಜದ ಯಾವಾಗ ಇಲ್ಲ ನನಗೆ ಓಟು ಕಾರ್ಗಾಗಿ ಬರೀ ಸೀರು ಎಣ್ಣೆ ಕೂರೋಜನ್ ನೋಡಿ, ಶಾವಿಗೆ ಹೊಡಿ, ಇನ್ನೊಂದು ಹೊಡಿ, ಮುಂದೆ ಹೊಡಿ. ನಮ್ಗೆ ನಾವು ಹಾಡ್ಕೋಬೇಕಾಗಿತ್ತು ನೋಡಿ. ಈಗ ಮಾಡೋದ್ರೆ ಏನು ಮಾಡ್ಬೇಕು ರೈತರು? ಬೆಳೆಸುವಾಗ ಏನು ಬೆಳೆ ಬರೋದಕ್ಕೆ ನಮ್ಗೆ ಇಲ್ಲ, ಓಟು ಕಾರ್ಗಾಗ್ಬಿಟ್ಟವು ನೋಡ್ರಿ. ಇಷ್ಟು ದಿನ ಮಳೆ ಸಾಕಾದ್ರಿ. ಮಳೆ ಒಟ್ಟ ಇದೆಯಲ್ಲ ಓಟು ಒಣ ಕದ್ದಿದ್ವು. ಈಗ ಮಳೆಯಾಗಿ ಚಲೋ ಆಗಿವು, ಮಣ್ಕೊಂಡ್ಬಿಡೋ ಬೆಳೆಯೋದೇನ ಒಂದು ಕಾಯಿಲ್ಲ, ಒಂದು ಕಸರಿಲ್ಲ, ಏನಿಲ್ಲ. ಬರೀ ಕೀಡಿ, ಬರೀ ಸೀರು, ಎಣ್ಣೆ ಹೊಡೆದೊಳ ಸಾಕಾಗುತ್ತೆ. ಹೊಡೆದಿರ್ಬೇಕು, ಮಳೆ ಆಗ್ಬೇಕು. ಎಲ್ಲಿ ಮಾಡ್ತಕ್ಕಂತಾರೆ ಮನುಷ್ಯ? ಹೊಲ ಕರ್ಬಿಟ್ಟು ಲಾಭ ಹೋಗ್ಯಾರ ಅಂದಾಗ ಅವು ಏನು ಎಣ್ಣೆ ಆಯ್ತು, ಬ್ಯಾಣ್ಣೆ ಆಯ್ತು, ಎಲ್ಲ ಸುಣ್ಣ ಆಯ್ತು, ಎಲ್ಲ ಆಯ್ತು. ನಮ್ಮ 10,000 20,000 ಖರ್ಚು ಮಾಡಿ ಅದೇನು ಬರ್ತದೆ ಬಂದು ಇವತ್ತು ಏನೇನೋ ಬಳ್ಳದಾಗ ಆಗೈತೆ. ಅದು ನೋಡ್ಬಿಟ್ಟು ಬೇಕಾದ್ರೆ ನೋಡ್ರಿ, ಅದು ಹೊಲ ಬಂದು ನೋಡ್ಬಿಟ್ರೆ ಬಳ್ಳಿ ಹೊಡೆದ ಇಟ್ಟು ಎಕರೆ ಬೆಳೆದೈತಿ, ಕಾಯೆಲ್ಲ ಕಸಿರಲ್ಲ. ಏಟಂತ ಎಣ್ಣೆ ಆ ಎಣ್ಣೆ ನೋಡ್ರಿ, ಈ ಎಣ್ಣೆ ನೋಡ್ರಿ, ಅವ್ರು ಎಣ್ಣೆ ಮಾರ್ಬೇಕು, ಇದು ನೋಡ್ರಿ ಹೋಗುತ್ತಾ, ಅದು ನೋಡ್ರಿ ಹೋಗುತ್ತಂತೆ. ಹೊಡೆದ್ಬಿಡ್ಬೇಕು, ಮಳೆ ಆಗ್ಬೇಕು, ಹೊಡೆದ್ಬಿಡ್ಬೇಕು, ಮಳೆ ಆಗ್ಬೇಕು. ಅದು ಏನು ಬರ್ತದೆ? ಗೊಬ್ಬರ ಸಿಗೋಲ್ಲ. ಮೊದಲು ಮಳೆ ಕೊರತೆಯಿಂದ ನಲುಗಿ ಹೋಗಿದ್ದ ಹೆಸರಿನ ಬೇಳೆ ಈಗ ಹಳದಿಯಾಗಿ ನಿಂತಿದೆ. ಎಷ್ಟೋ ಇಷ್ಟೋ ಒಳ್ಳೆಯ ಬೆಳೆಯೂ ಸಹಿತ ನಂಜನ ರೋಗದಿಂದ ಸಂಪೂರ್ಣ ಸರ್ವನಾಶವಾಗುವ ಸಾಧ್ಯತೆ ಇದೆ. ಹೀಗಾದ್ರೆ ರೈತರ ಗೋಳು ಕೇಳುವವರಿಲ್ಲದಂತಾಗಿದೆ. ರೈತ ದೇಶ ಬೆನ್ನೆಲುಬು, ರೈತ ದೇಶದ ಆಸ್ತಿ ಎಂದು ಬೊಬ್ಬೆ ಹೊಡೆಯುವ ಸರ್ಕಾರಗಳು, ಯಾವ ಅಧಿಕಾರಿಗಳು ರೈತನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಾರೆ ಇರುವುದು ನಮ್ಮ ದುರಾದೃಷ್ಟಕರ ಸಂಗತಿಯಾಗಿದೆ. ಯಲ್ಲಪ್ಪ ಹೆಚ್ ಬಾಬರಿ, 9 ಲೈವ್ ನ್ಯೂಸ್, ಗದಗ. ಬೆಳೆಯೂ ಸಹಿತ ನಂಜನ ರೋಗದಿಂದ ಸಂಪೂರ್ಣ ಸರ್ವನಾಶವಾಗುವ ಸಾಧ್ಯತೆ ಇದೆ. ಹೀಗಾದ್ರೆ ರೈತರ ಗೋಳು ಕೇಳುವವರಿಲ್ಲದಂತಾಗಿದೆ.
ರೈತ ದೇಶ ಬೆನ್ನೆಲುಬು, ರೈತ ದೇಶದ ಆಸ್ತಿ ಎಂದು ಬೊಬ್ಬೆ ಹೊಡೆಯುವ ಸರ್ಕಾರಗಳು, ಯಾವ ಅಧಿಕಾರಿಗಳು ರೈತನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಾರೆ ಇರುವುದು ನಮ್ಮ ದುರಾದೃಷ್ಟಕರ ಸಂಗತಿಯಾಗಿದೆ. ಯಲ್ಲಪ್ಪ ಹೆಚ್ ಬಾಬರಿ, 9 ಲೈವ್ ನ್ಯೂಸ್, ಗದಗ.